ಮೊಟ್ಟ ಮೊದಲನೇದಾಗಿ ಸ್ವಲ್ಪ ತಡವಾಗಿ ಬಂದೆ. ಎಲ್ಲ ಕಲಾವಿದರು ಹಾಗೂ ಹಿರಿಯರು ಇಲ್ಲಿ ನೆರೆದಿರುವ ಸಂಗೀತ ನೃತ್ಯ ರಸಿಕರಿಗೆ ನಾನು ಹೃತ್ಪೂರ್ವಕವಾಗಿ ಕ್ಷಮೆನ ಯಾಚಿಸ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಬೇರೊಂದು ಕಾರ್ಯಕ್ರಮದಿಂದ ಬರೋದು ಬೆಂಗಳೂರಿನ ವಾಹನಗಳ ಭರಾಟೆನಲ್ಲಿ ಸ್ವಲ್ಪ ತಡ ಆಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಈ ದಿನ ನಿಜಕ್ಕೂ ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಮೊದಲನೆಯ ಪ್ರಾರ್ಥನಾ ನಡೀತಿದ್ದಾಗ ನಾನು ಬಂದೆ. ಪ್ರತಿಯೊಂದು ಅವರು ಪ್ರದರ್ಶಿಸಿದ ರಚನೆಗಳು ತುಂಬ ಆಹ್ಲಾದಕರವಾಗಿತ್ತು, ಸಂತೋಷ ಪಡಿಸುವಂತಹ ವಿಷಯ ಆಗಿತ್ತು, ಹಾಗೆ ಬೋಧಪ್ರದವೂ ಆಗಿತ್ತು. ನಾವೇನು ಪಾರಂಪರ್ಯವಾಗಿ ಕಲಿತಿದ್ದೀವಿ ಅನ್ನೋದು ಅದನ್ನು ಬಹಳ ಸುಂದರವಾಗಿ ಪ್ರದರ್ಶಿಸಿದ್ದಾರೆ. ಇದಕ್ಕೆ ಮೂಲ ಕಾರಣರಾದ ಅವರ ಗುರು ಪದ್ಮಜ ಅವ್ರಿಗೆ ನಾನು ಮೊಟ್ಟ ಮೊದಲನೇಗೆ ನನ್ನ ಸ್ನೇಹಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ಒಂದು ಮಾತು ತುಂಬ ನಿಜ, ಒಳ್ಳೆಯ ಗುರು ಸಿಗೋಕ್ಕೆ ಶಿಷ್ಯ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಹಾಗೆಯೇ ಒಳ್ಳೆ ಶಿಷ್ಯ ಸಿಗಬೇಕಾದ್ರೂ ಗುರು ಪುಣ್ಯ ಮಾಡಿರಬೇಕು. ಶಿಷ್ಯರಲ್ಲಿ 3 ವಿಧ ಇರುತ್ತಂತೆ. ಒಂದು ಕರ್ಪೂರ ಬುದ್ಧಿ, ಏನು ಹೇಳಿಕೊಟ್ರು ತಕ್ಷಣ ಕಲ್ತ್ಕೊಂಡ್ಬಿಡ್ತಾರೆ. ಇನ್ನೊಂದು ಬಾಳೆ ದಿಂಡು. ನಾನು ಹೇಳ್ತಿರೋ ಪದಗಳು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆ ಬಾಳೆ ದಿಂಡನ್ನು ಬೆಂಕಿಗೆ ಹಾಕಿದ್ರೆ ಇದು ಕಲ್ಲಿದ್ದಲು ಹತ್ಕೊಳ್ಳೋದು ನಿಧಾನ, ತುಂಬ ಹೊತ್ತು ಶಾಖ ಇರುತ್ತೆ. 3ನೇದು ಬಾಳೆ ದಿಂಡು. ಬೆಂಕಿಗೆ ಹಾಕಿದ ತಕ್ಷಣ ಅದು ಹೊಟ್ಟೆ ಹೋಗ್ಬಿಡುತ್ತೆ, ಬೆಂಕಿನೇ ನಂದಿಸ್ಬಿಡುತ್ತೆ. ಆ ಥರ ಶಿಷ್ಯರು ಸಿಕ್ಕಿಬಿಟ್ರೆ ಗುರುಗಳಿಗೆ ತುಂಬ ಕಷ್ಟ. ಇವರ ಆ ಗುರುವಿನಲ್ಲಿರುವ ಶಕ್ತಿಯನ್ನು ಬಹಳ ಪಾತ್ರವಾಗಿರೋರಿಗೆ ಅವರು ದಾನ ಮಾಡಿದ್ದಾರೆ. ಅವರು ಕೊಟ್ಟಿರೋ ವಿದ್ಯೆನ ಆ ಹುಡುಗಿ ಚೆನ್ನಾಗಿ ನಿರ್ವಹಿಸಲಿ, ಚೆನ್ನಾಗಿ ಮುಂದೆ ಬರಲಿ, ನಮ್ಮ ನಾಡಿನ ಕೀರ್ತಿಯನ್ನು ಬೆಳಗುವ ಪ್ರಖರವಾದ ಒಂದು ಕುಸುಮವಾಗಲಿ, ಅವಳು ನಾಟ್ಯ ಕುಸುಮವಾಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ಆಶಿಸ್ತೀನಿ, ಆಶೀರ್ವದಿಸ್ತೀನಿ. ಬಹಳ ಆತ್ಮೀಯತೆಯಿಂದ ನನ್ನನ್ನು ಬರಮಾಡಿಕೊಂಡ ಶ್ರೇಯಾಳ ತಂದೆ ತಾಯಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಅವರು ಆರಿಸ್ಕೊಂಡಿದ್ದ ರಚನೆಗಳು ಇಲ್ಲಿ ತನಕ ನಾನು ನೋಡಿದ್ದು ತುಂಬ ಪ್ರೌಢವಾಗಿತ್ತು. ಆ ಸೂರ್ಯ ನಮಸ್ಕಾರ ಒಂದೇ ಸಾಕು. ಅದನ್ನು ಸ್ಟೇಜ್ ಮೇಲೆ ನಾನು ನೋಡೇ ಇರಲಿಲ್ಲ ಇದುವರೆಗೂ. ಕೇಳಿದ್ದೆ, ಅದೇ ನೋಡಿರಲಿಲ್ಲ. ನಾನು ದಿನ 2 ನಮಸ್ಕಾರ ಹಾಕ್ತೀನಿ, ಸೂರ್ಯ ನಮಸ್ಕಾರ. ಅದರ ಪ್ರಭಾವ, ಅದರ ಒಂದು ಆಕರ್ಷಣೆ, ಅದರ ಲಾಭ ಪಡೆದವ್ರಿಗೆ ಮಾತ್ರ ಗೊತ್ತು. ಚಾಕ್ಲೇಟ್ ಆಗಲಿ, ಸಿಹಿ ಆಗಲಿ, ಸಿಹಿ ಅಂತೀವಿ, ಆದರೆ ತಿಂದರೆ ಗೊತ್ತಾಗೋದು. ಹಾಗೆ ಅವರು ಬಹಳ ಒಳ್ಳೆ ಭಾಗಗಳನ್ನು ಆರಿಸಿ ಹೇಳ್ಕೊಟ್ಟಿರೋದಲ್ಲಿ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಅದು ತುಂಬ ಮುಖ್ಯವಾದ್ದು. ಯಾತಕ್ಕೆ ಏನಿದೆ ಅಂತ ಅದನ್ನು ವಿವರಣೆ ಬೇರೆ ಕೊಟ್ಲು. ಒಂದು, ಹಾಡುವಾಗ ಮಾತಾಡೋದೇ ಕಷ್ಟ, ನಾವು ಲೆಕ್ ಡೆಮ್ ಅಂತೀವಿ, ಅದು ಕಷ್ಟವಾದ ಕೆಲಸ. ಹಾಡ್ಕೊಂಡು ಪಕ್ಕವಾಗಿರ್ತಾರೆ, ಹಾಡ್ಬಿಡ್ತೀವಿ. ಡ್ಯಾನ್ಸ್ಗೆ ಸುಮಾರು ಜನ ನೋಡಿದ್ದೀನಿ, ಸಾಹಿತ್ಯನೇ ಗೊತ್ತಿರಲ್ಲ, ಅಥವಾ ಯಾರೋ ಮಾಡಿದ್ದಕ್ಕೆ ಅವರು ಮಾಡಿಬಿಡ್ತಾರೆ. ಇವರು ಎಲ್ಲ ಒಂದು ಸಮ್ಮಿಳನವಾಗಿತ್ತು, ಸುಶ್ರಾವ್ಯವಾದ ಗಾಯನ. ಹಾಗೆಯೇ ಬಹಳ ಅಚ್ಚುಕಟ್ಟಾದ ಗುರುವಿನಿಂದ ಬರ್ತಿದ್ದ ಸೊಲ್ಲುಕೊಟ್ಟು, ನಟುವಾಂಗ, ಮತ್ತು ಕೊಳಲು ಕೇಳ್ತಾ ಇದ್ದರೆ ಅದಕ್ಕೆಷ್ಟು ಸಹಕಾರಿಯಾಗಿತ್ತು. ಅದಕ್ಕೆ ತಕ್ಕ ಹಾಗೆ ವೈಲಿನ್ನು, ಆಮೇಲೆ ರಿದಮ್ ಪ್ಯಾಡು. ಬಹಳ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನೀವೆಲ್ಲ ಒಪ್ತೀರಾ. ಒಂದು ದೊಡ್ಡ ಚಪ್ಪಾಳೆ ಕೊಡ್ತೀರಿ. ನನ್ನನ್ನು ಬಹಳವಾಗಿ ಆತ್ಮೀಯತೆಯಿಂದ ಕರೆದು ಸನ್ಮಾನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ.